ಶಿವನಾಪುರ ಗ್ರಾಮದಲ್ಲಿ ಕನಕದಾಸರ ಯುವಕರ ಬಳಗ ಸೇರಿದಂತೆ ಗ್ರಾಮಸ್ಥರಿಂದ ಅದ್ದೂರಿ ಕನಕದಾಸ ಜಯಂತ್ಯೋತ್ಸವ. 15ನೇ ಶತಮಾನದಲ್ಲಿ ಜನಿಸಿದ ಕನಕದಾಸರು ಪಾಳೆಯಗಾರರಾಗಿದ್ದರೂ ಕೂಡ ಜೀವನದಲ್ಲಿ ವಿರಕ್ತಿಯನ್ನು ತಾಳಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು, ಸಮಾಜದ ನಿರ್ಮಾಣ, ಜಾತೀಯತೆಯನ್ನು ಹೋಗಲಾಡಿಸಲು ಸರಳ ಭಾಷೆಯಲ್ಲಿ ಕೀರ್ತನೆಗಳ ಮುಖಾಂತರವಾಗಿ ಸಮಾಜದ ಮಾರ್ಪಾಡಿಗೆ ಯತ್ನಿಸಿದ ಕನಕದಾಸರ 532ನೇ ಜಯಂತ್ಯೋತ್ಸವವನ್ನು ಹೊಸಕೋಟೆ ತಾಲೂಕಿನ ಶಿವನಾಪುರ ಗ್ರಾಮದಲ್ಲಿ ತೆಂಗಿನಕಾಯಿ ಪವಾಡ, ಬೆಳ್ಳಿ ಪಲ್ಲಕ್ಕಿ ಹಾಗೂ ವೀರಗಾಸೆ ಕಂಸಾಳೆಯೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ತೆಂಗಿನಕಾಯಿ ಪವಾಡದೊಂದಿಗೆ ಡೊಳ್ಳು ಕುಣಿತ, ಕಂಸಾಳೆ ಹಾಗೂ ವಾದ್ಯಗಳೊಂದಿಗೆ ಬೆಳ್ಳಿ ಪಲ್ಲಕ್ಕಿಯೊಂದಿಗೆ ಕನಕದಾಸರ ಭಾವಚಿತ್ರವನ್ನಿಟ್ಟು ಗ್ರಾಮದಲ್ಲಿರುವ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಿದ್ಯುತ್ ದೀಪ ಅಲಂಕಾರ, ಹೂವಿನ ಅಲಂಕಾರಗಳಿಂದ ಸಿಂಗರಿಸಿ ಗ್ರಾಮದ ಮಹಿಳೆಯರು, ಮಕ್ಕಳು, ಯುವಕರೊಂದಿಗೆ ಪಟಾಕಿಯನ್ನು ಸಿಡಿಸಿ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಕನಕದಾಸರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು.
ಕನಕ ಜಯಂತ್ಯೋತ್ಸವ ನಾವು ಹಲವಾರು ವರ್ಷಗಳಿಂದ ನಮ್ಮ ಶಿವನಾಪುರದಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ. 537ನೇ ಕನಕ ಜಯಂತ್ಯೋತ್ಸವವನ್ನ ನಮ್ಮ ಹಾಲು ಮತಸ್ಥರ ಒಂದು ಕುಲದಿಂದ ಹಾಗೂ ನಮ್ಮ ಎಲ್ಲಾ ಯುವಕರಿಂದ ಭಾರಿ ವಿಜೃಂಭಣೆಯಿಂದ ಶಿವನಾಪುರದಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ತಕ್ಕಂಥ ರಾಮಾಂಜಿ ಅವರು ಹಾಗೂ ನಮ್ಮ ಎಲ್ಲ ನಮ್ಮ ಇವರು ಪಂಚಾಯತಿ ಮೆಂಬರ್ಗಳು ನಮ್ಮ ಕುಲದ ಎಲ್ಲಾ ಯುವಕರು ಎಲ್ಲಾ ಸೇರಿ ನಾವು ಬಹಳ ಉತ್ಸವದಿಂದ ಇದೇ ರೀತಿಯಾಗಿ ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಗ್ರಾಮದಲ್ಲಿ ಜಾತಿ ಭೇದ ಅನ್ನೋದು ಏನು ಇಲ್ದಿರ ಎಲ್ಲಾ ಜನಾಂಗದವರು ಸೇರಿ ಒಗ್ಗಟ್ಟಿನಿಂದ ಈ ಒಂದು ಹಬ್ಬವನ್ನ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಶಿವನಾಪುರ ಗ್ರಾಮದಲ್ಲಿ ಶ್ರೀ ಭಕ್ತ ಕನಕದಾಸರ 537ನೇ ಕನಕ ಜಯಂತ್ಯೋತ್ಸವವನ್ನು ಈ ಶಿವನಾಪುರ ಗ್ರಾಮದ ಗ್ರಾಮಸ್ಥರೆಲ್ಲ ಸೇರಿ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ಮಾಧ್ಯಮದವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಕನಕ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಅವರಿಗೆ ಎಲ್ರಿಗೂ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಡೊಳ್ಳು ಕುಣಿತ ಮತ್ತೆ ಬೆಳ್ಳಿ ರಥ ಮತ್ತೆ ತಲೆ ಮೇಲೆ ಕಾಯಿ ನಡೆಯುವ ಒಂದು ಪವಾಡ ನಡೆಯುತ್ತಿದೆ. 537ನೇ ಶ್ರೀ ಭಕ್ತ ಕನಕದಾಸರ ಜಯಂತ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶಿವನಾಪುರ ಗ್ರಾಮದ ಎಲ್ಲ ಭಕ್ತ ಮಹಾಶಯರಿಗೆ ನನ್ನ ಅಭಿನಂದನೆಗಳ ಸಲ್ಲಿಸುತ್ತಾ ಈ ಕನಕ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರಿ. ಅದೇ ರೀತಿ ಈ ವರ್ಷ ವಿಶೇಷವಾಗಿ ಡೊಳ್ಳು ಕುಣಿತ, ಕಂಬಸಾಳೆ ಮತ್ತು ತಲೆ ಮೇಲೆ ಕಾಯಿ ನಡೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ವಿಶೇಷವಾಗಿ ಈ ಬಾರಿ ಅತಿ ವಿಜೃಂಭಣೆಯಿಂದ ಕನಕ ಜಯಂತ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ರಥದ ಮೂಲಕ ಗ್ರಾಮದ ಪ್ರತಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ನಡೆಯುತ್ತಿದೆ. ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲಿ ವಿಜೃಂಭಣೆಯಿಂದ ಕನಕ ಜಯಂತ್ಯೋತ್ಸವವನ್ನು ಆಚರಿಸುತ್ತದೆ. ಎಲ್ಲರಿಗೂ ಅಭಿನಂದನೆಗಳು.